ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. India's GDP 6.2% in October to December 2024. ಗೌರ್ಮೆಂಟ್ ನಿನ್ನೆ GDP ಫಿಗರ್ಸ್ ಅನ್ನು ಅನೌನ್ಸ್ ಮಾಡಿದರು. ಅಕ್ಟೋಬರ್ ಟು ಡಿಸೆಂಬರ್ 2024 ಅಲ್ಲಿ 6.2% ಗ್ರೋ ಆಗಿದೆ. ಇದು ಆಸ್ ಪರ್ ಅನಲಿಸ್ಟ್ ಹಾಗೂ ಎಕಾನಮಿಸ್ಟ್ ಎಸ್ಟಿಮೇಟ್ಸ್. ಸೇಮ್ ಪೀರಿಯಡ್ ಲಾಸ್ಟ್ ಇಯರಲ್ಲಿ GDP ಗ್ರೋತು 9.5% ಆಗಿತ್ತು ಹಾಗೂ ಜುಲೈ ಟು ಸೆಪ್ಟೆಂಬರ್ 2024 5.6% ಆಗಿತ್ತು. ಅಡ್ವಾನ್ಸ್ ಎಸ್ಟಿಮೇಟ್ ಆಫ್ ಫೈನಾನ್ಷಿಯಲ್ ಇಯರ್ 2024-25 GDP 6.5% ಬಂದಿದೆ. ಈ ವರ್ಷದ 3 ಕ್ವಾರ್ಟರ್ದು GDP ಫಿಗರ್ಸ್ ಹಾಕಿದ್ದೀನಿ. ಏಪ್ರಿಲ್ ಟು ಜೂನ್ 2024 6.5%, ಜುಲೈ ಟು ಸೆಪ್ಟೆಂಬರ್ 2024 5.6%, ಅಕ್ಟೋಬರ್ ಟು ಡಿಸೆಂಬರ್ 2024 6.2%. ನ್ಯೂಸ್ ನಂಬರ್ 2. ಹೈಯೆಸ್ಟ್ ಮಂತ್ಲಿ ಫಾಲ್ ಇನ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇನ್ 5 years. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 3% ನಿನ್ನೆ ಬಿತ್ತು ಹಾಗೂ ಫೆಬ್ರವರಿ 2025 ತಿಂಗಳಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 13% ಬಿದ್ದಿದೆ. ಇದು ಶಾರ್ಪೆಸ್ಟ್ ಅಥವಾ ಹೈಯೆಸ್ಟ್ ಫಾಲ್ ಇನ್ ದ ಲಾಸ್ಟ್ 5 years. ಮಾರ್ಚ್ 2020ಯಲ್ಲಿ ಕೋವಿಡ್ ಟೈಮಲ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಒಂದೇ ಟೈಮಲ್ಲಿ ಅಥವಾ ಒಂದೇ ತಿಂಗಳಲ್ಲಿ 37% ಬಿದ್ದಿತ್ತು. ಇಲ್ಲಿವರೆಗೆ 2025ಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 22% ಆಲ್ರೆಡಿ ಬಿದ್ದಿದೆ. ನ್ಯೂಸ್ ನಂಬರ್ 3. IT ಇಂಡೆಕ್ಸ್ ಡೌನ್ 8% ಲಾಸ್ಟ್ ವೀಕ್. ನಿಫ್ಟಿ IT ಇಂಡೆಕ್ಸು ತುಂಬ ಜಾಸ್ತಿ ಬಿತ್ತು ಲಾಸ್ಟ್ ವೀಕು. ಸೆಕ್ಟರ್ಸಲ್ಲಿ ಹೈಯೆಸ್ಟ್ ಫಾಲ್ ಇದೇ ಆಗಿತ್ತು, 8% ಬಿದ್ದಿದೆ. ಮೇನ್ ರೀಸನ್ ಏನಂದರೆ ಸ್ಲೋ ಎಕನಾಮಿಕ್ ಗ್ರೋತು ಓವರಾಲ್ ಎಕಾನಮಿಲಿ ಗ್ಲೋಬಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇಂಡಿವಿಜುವಲ್ ಸ್ಟಾಕ್ಸು IT ಸೆಕ್ಟರಲ್ಲಿ ಸುಮಾರು 12 ಅಥವಾ 15 ಮಂತ್ಸ್ ಲೋಗೆ ಬಂದಿದೆ. ಅನಲಿಸ್ಟ್ ಪ್ರಕಾರ ಜಾನ್ವರಿ ಟು ಮಾರ್ಚ್ 2025 ಕ್ವಾರ್ಟರಲ್ಲಿ ಕೆಲವು IT ಕಂಪ್ನೀಸ್ ರಿಸಲ್ಟ್ಸು ಡಲ್ ಇರ್ಬೋದಂತ ಈ ಒಂದು ಎಕ್ಸ್ಪೆಕ್ಟೇಷನ್ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅವರು 8.25% ಇಂಟ್ರೆಸ್ಟ್ ರೇಟನ್ನು ಏಪ್ರಿಲ್ ಟು ಮಾರ್ಚ್ 2024-25ಗೆ ಫಿಕ್ಸ್ ಮಾಡ್ತಾರಂತ ಡಿಸೈಡ್ ಮಾಡಿದ್ದಾರೆ. ಈಗ ಗೌರ್ಮೆಂಟ್ ಅದನ್ನು ನೋಟಿಫೈ ಮಾಡಿ ಕನ್ಫರ್ಮ್ ಮಾಡಬೇಕು. ಈ 8.25% ರೇಟು ಲಾಸ್ಟ್ ಇಯರ್ ಇತ್ತು, ಸೊ ಏನು ಚೇಂಜಸ್ ಆಗಿಲ್ಲ ಇದರಲ್ಲಿ. ಸೆಬಿ ಪ್ರಕಾರ ಇನ್ವೆಸ್ಟರ್ಸ್ ಈಗ ಅಪ್ ಟು 10 ನಾಮಿನಿ ಪರ್ ಡಿಮ್ಯಾಟ್ ಅಕೌಂಟ್ ಅಥವಾ ಮ್ಯೂಚುವಲ್ ಫಂಡ್ ಅಕೌಂಟು ಮಾಡ್ಬೋದು ಅಂತ ರೂಲ್ಸ್ ಹಾಕಿದ್ದಾರೆ. ಮುಂಚೆ 3 ನಾಮಿನೀಸೇ ಮ್ಯಾಕ್ಸಿಮಮ್ ಇತ್ತು ಪರ್ ಅಕೌಂಟು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.